ಗೋಲ್ಮಾಲ್ ನಡೆದಿದೆ. ನಕಲಿ ರಸೀದಿಯನ್ನ ಬಳಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಲಾಗಿದೆ. ಜನರಿಂದ ಹಣವನ್ನ ಕಟ್ಟಿಸಿಕೊಂಡು ನಕಲಿ ಬ್ಯಾಂಕ್ ರಸೀದಿ ನೀಡಿ ವಂಚನೆ ಮಾಡಲಾಗಿದೆ ಎನ್ನುವ ಆರೋಪ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಂದಷ್ಟು ಮಂದಿಯನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಕೋಟ್ಯಾಂತರ ರೂಪಾಯಿ ವಂಚನೆ ಆಗಿರಬಹುದು ಅನ್ನೋ ಅನುಮಾನ ಕಾಡ್ತಾ ಇದೆ. ಜನರಿಂದ ಹಣವನ್ನ ಕಟ್ಟಿಸಿಕೊಂಡು ನಕಲಿ ರಸೀದಿಯನ್ನ ಕೊಟ್ಟು ಸರ್ಕಾರದ ಖಜಾನೆ ಸೇರಬೇಕಾಗಿದ್ದ ದುಡ್ಡನ್ನ ಲಪಟಾಯಿಸಲಾಗಿದೆ ಎನ್ನುವ ಆರೋಪ. ನಕಲಿ ಬ್ಯಾಂಕ್ ಸೀಲನ್ನ ಬಳಸಿ ರಸೀದಿಯನ್ನ ತಯಾರು ಮಾಡಿ ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆಯಾಗಿದೆ. ಈ ನರಸೀಪುರ ಪುರಸಭೆ ಮಾಜಿ ಅಧ್ಯಕ್ಷ ಸಿಎಂ ನಂಜುಂಡಸ್ವಾಮಿ ಇದೀಗ ಅರೆಸ್ಟ್ ಆಗಿದ್ದಾರೆ. ಜನರಿಂದ ಹಣ ಕಟ್ಟಿಸಿಕೊಳ್ಳೋದು, ನಕಲಿ ರಸೀದಿ ಕೊಡೋದು, ಹೀಗೆ ಸರ್ಕಾರಕ್ಕೆ ಸಲ್ಲಬೇಕಾದ ಕೋಟ್ಯಾಂತರ ರೂಪಾಯಿ ಹಣವನ್ನ ಇವರು ಲಪಟಾಯಿಸಿದ್ದಾರೆ ಎನ್ನುವ ಆರೋಪ. ನಂಜುಂಡಸ್ವಾಮಿ ಸೇರಿದಂತೆ 10 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಕಲಿ ರಸೀದಿಯನ್ನ ಕೊಟ್ಟು ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನ ವಂಚನೆ ಮಾಡಲಾಗಿದೆ ಅನ್ನೋ ಆರೋಪ ಇದು. ಹೀಗಾಗಿ ಆಲ್ರೆಡಿ 10 ಮಂದಿ ಮೇಲೆ ಎಫ್ಐಆರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದೆ. ಈ ನರಸೀಪುರ ಪುರಸಭೆಯಲ್ಲಿ 40 ಕೋಟಿ ತೆರಿಗೆ ವಂಚನೆ ನಡೆದಿದೆಯಾ ಅನ್ನೋ ಆರೋಪ. ಗ್ರಾಮ ಪಂಚಾಯಿತಿಯಿಂದ 40 ಕೋಟಿ ರೂಪಾಯಿ ತೆರಿಗೆ, ಗ್ರಾಮ ಪಂಚಾಯಿತಿಯಿಂದ ಪುರಸಭೆವರೆಗೆ 4,000 ಖಾತೆ ಓಪನ್ ಆಗಿದೆ. ಬರೋಬ್ಬರಿ 1,000 ಖಾತೆಯನ್ನ ಈ ಸಿಎಂ ನಂಜುಂಡಸ್ವಾಮಿ ಅನ್ನೋರೇ ಮಾಡಿಸಿದ್ರು ಅನ್ನೋ ಮಾಹಿತಿ ಇದೆ. ಪ್ರತಿನಿತ್ಯ 10 ರಿಂದ 20 ಖಾತೆಯನ್ನ ಈತ ಮಾಡಿಸ್ತಿದ್ದಂತೆ. ಈ ಬಗ್ಗೆ ಡಬ್ಲ್ಯೂಒ ಮಾಹಿತಿಯನ್ನ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದರಿಂದ ಅಕ್ರಮ ಎಸಗಿದ್ದಾರೆ ಅಂತ ಹೇಳಿ ಆರೋಪ ಕೇಳೋಕ್ ಸಿಕ್ಕಿದೆ. ಸಿಎಂ ನಂಜುಂಡಸ್ವಾಮಿನೇ ಅಂತ ಪರ್ಟಿಕ್ಯುಲರ್ ಆಗಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಸರಿಸುಮಾರು 3,000 ರಿಂದ 4,000 ಖಾತೆ ಆಗಿರೋದ್ರಲ್ಲಿ ಸರಿಸುಮಾರು 1,000 ಚಿಲ್ಲರೆ ಖಾತೆ ಆಮಂತ್ರಣ ಮಾಡಿದ್ದಾನೆ. ಇಲ್ಲಿ ಏನ್ ಹಗರಣ ನಡೆದಿದೆ ಅಂದ್ರೆ, ಇದು ಒಂದು 2 ರಿಂದ 3 ದಿನ ಇದು ನಮ್ಮ ಟಿ ನರಸೀಪುರದಲ್ಲಿ ಇದು ಒಂದು ವಾಸನೆ ಹರಡ್ತಾ ಇದೆ. ಏನಪ್ಪಾ ಅಂದ್ರೆ, ಇವ್ರ ಮೇಲೆ ಕೇಸ್ ಮಾಡೋಣ ಬಿಡವ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಕೆಲವು ಅಧಿಕಾರಿಗಳು. ಆ ಅಧಿಕಾರಿಗಳಿಗೂ ಕೂಡ ಈ ಮಾಧ್ಯಮದ ಮುಖಾಂತರ ನಾನು ಪೂರ್ತಿ ಚಿತ್ರಣ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ಕಂದಾಯ ಯಾರು ಈ ವ್ಯಕ್ತಿ ತಗೊಂಡ್ಬಂದು ಖಾತೆಯಲ್ಲಿ ಕೊಟ್ಟಿದಾರೋ, ಕಂದಾಯ ಯಾರ್ಯಾರು ಕಟ್ಟಿದಾರೋ, ಸರಿಸುಮಾರು ಈ ವ್ಯಕ್ತಿ ಕಟ್ಟಿರ್ತಕ್ಕಂಥ ಕಮರ್ಷಿಯಲ್ ಕಂದಾಯಗಳು ಎಲ್ಲ 50,000 ರೂಪಾಯಿ ಮೇಲೆನೆ ಕೋಟ್ಯಾಂತರ ರೂಪಾಯಿ ನಮ್ಮ ಪುರಸಭಾ ವ್ಯಾಪ್ತಿಗೆ ಲಾಸ್ ಆಗಿದೆ. ಯಾವ ರೀತಿ ಲಾಸ್ ಆಗಿದೆ ಅಂದ್ರೆ, ಈ ವ್ಯಕ್ತಿ ಏನ್ ಮಾಡಿದಾನೆ ಅಂದ್ರೆ, ಫೇಕ್ ರಿಸಿಪ್ಟ್ ನ ಜನಗಳಿಗೆ ಕೊಟ್ಟಿದ್ದಾನೆ. ಟಿಎಂ ನಂಜುಂಡಸ್ವಾಮಿ ಅಂತ, ಟಿಎಂ ನಂಜುಂಡಸ್ವಾಮಿನೇ ಅಂತ ಪರ್ಟಿಕ್ಯುಲರ್ ಆಗಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಸರಿಸುಮಾರು 3,000 ರಿಂದ 4,000 ಖಾತೆ ಆಗಿರೋದ್ರಲ್ಲಿ ಸರಿಸುಮಾರು 1,000 ಚಿಲ್ಲರೆ ಖಾತೆ ಆಮಂತ್ರಣ ಮಾಡಿದ್ದಾನೆ. ಇಲ್ಲಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಕೋಟ್ಯಾಂತರ ರೂಪಾಯಿ ವಂಚನೆ ಆಗಿದೆ ಅಂತ ಹೇಳಿ ಆರೋಪ, ಅದರಲ್ಲೂ ಸಚಿವ ಎಚ್.ಸಿ. ಮಹದೇವಪ್ಪನವರ ಕ್ಷೇತ್ರದಲ್ಲಿ ನಡೆದಿರುವ ಗೋಲ್ಮಾಲ್, ಇದು ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಏನು ನಿಜಕ್ಕೂ ಕೂಡ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಪ್ರತಿನಿಧಿಸಿರುವಂತಹ ಏನು ಟಿ ನರಸೀಪುರ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ದೊಡ್ಡ ಗೋಲ್ಮಾಲ್ ನಡೆದಿರುವಂತದ್ದು, ಅದರಲ್ಲೂ ಕೂಡ ಈ ಒಂದು ಗೋಲ್ಮಾಲ್ ಅನ್ನ ಮಾಡಿರುವಂತದ್ದು ಏನು ನರಸೀಪುರ ಪುರಸಭೆಯ ಮಾಜಿ ಅಧ್ಯಕ್ಷ ನಂಜುಂಡಸ್ವಾಮಿ ಅಂತ ಹೇಳಿ. ಅವರು ಈಗ ಸದ್ಯಕ್ಕೆ ಲೆಕ್ಕಚಿತ್ರ ಪ್ರಕಾರವಾಗಿ ಏನು ಜನರ ಬಳಿ ಹಣವನ್ನ ಕಲೆಕ್ಟ್ ಮಾಡಿ ಏನೋ ಒಂದು ತೆರಿಗೆನ ಕಟ್ಟಬೇಕಾಗಿತ್ತು. ಸದ್ಯಕ್ಕೆ 3,43,000 ರೂಪಾಯಿಯಷ್ಟು ಲೆಕ್ಕ ಸಿಕ್ಕಿದೆ. ಅದರಲ್ಲಿ ಸುಮಾರು 1.25 ಲಕ್ಷದಷ್ಟು ಹಣ ಏನು ತಾಲೂಕು ಕುರುಬರ ಸಂಘದ ಒಂದು ತೆರಿಗೆ ಹಣವನ್ನು ಕೂಡ ಈತ ಇಸ್ಕೊಂಡಿದ್ದ. ಜೊತೆಗೆ ಈತಲೂ ಕೂಡ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಕೂಡ ಆಗಿದ್ದ. ಸೊ ಹೀಗಾಗಿ ಜನರು ಈ ತರ ನಂಬಿ ಕಳೆದ ಹಲವು ವರ್ಷಗಳಿಂದ, ಅಂದ್ರೆ ಈಗಾಗಲೇ ಏನು ನರಸೀಪುರದ ಏನು ಮುಖ್ಯ ಅಧಿಕಾರಿ ಒಬ್ಬರು ವಸಂತ್ ಕುಮಾರ್ ಹೇಳ್ತಿರಾಗೇನೆ ಸುಮಾರು ಈತಲೇ 1,000ದಷ್ಟು ಖಾತೆಯನ್ನ ಮಾಡಿಸಿದ್ದೇನೆ ಅಂತ ಹೇಳಿ. ಅಂದ್ರೆ ತೆರಿಗೆ ಜನರು ದುಡ್ಡನ್ನ ಕೊಟ್ಟ ಸಂದರ್ಭದಲ್ಲೂ ಕೂಡ ಅವರಿಗೆ ಏನೊಂದು ಬ್ಯಾಂಕ್ನ ಚಲನ ಕೊಟ್ಟು ನಿಜವಾದಂತಹ ರಸೀದಿಯನ್ನು ಕೊಡಬೇಕಾಗಿತ್ತು. ಆದ್ರೆ ಈತ ಏನೋ ನಕಲಿ ಸೀಲ್ ಇರಬಹುದು ಮತ್ತೆ ರಸೀದಿಯನ್ನ ಮಾಡಿಸಿಕೊಂಡು
ಅವರಿಗೆ ಜನರಿಗೆ ನಕಲಿ ಇದೆಲ್ಲ ಕೊಟ್ಟಿದ್ದಾರೆ. ಯಾವಾಗ ಜನರು ಖಾತೆನ ಮಾಡಿಸ್ಕೊಳ್ಳೋದಕ್ಕೆ ಅವರು ಪುರಸಭೆಗೆ ಅಪ್ಲಿಕೇಶನ್ ಹಾಕ್ತಾರೆ, ಆ ಸಂದರ್ಭದಲ್ಲಿ ಟ್ಯಾಕ್ಸ್ ಎಲ್ಲವೂ ಕೂಡ ಕ್ಲಿಯರ್ ಆಗಿರುತ್ತೆ. ಆ ಟ್ಯಾಕ್ಸ್ ರಸೀದಿನ ಕೊಟ್ಟ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದ ಗೋಲ್ಮಾಲ್ ಆಗಿರುವಂತದ್ದು ಇಲ್ಲಿ ಕಂಡುಬಂದಿರುವಂತದ್ದು. ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಲೆಕ್ಕ ಬರೀ ಕೇವಲ 3.5 ಲಕ್ಷದಷ್ಟು ಮಾತ್ರ. ಆದ್ರೆ ಮುಖ್ಯಾಧಿಕಾರಿ ಒಂದು ಆಡಿಯೋದಲ್ಲಿ ಹೇಳೋ ಪ್ರಕಾರವಾಗಿ ಸುಮಾರು 30 ರಿಂದ 40 ಕೋಟಿಯಷ್ಟು ವಂಚನೆ ಆಗಿದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಯಾವಾಗ ಈ ಪ್ರಕರಣ ಹೊರಗೆ ಬಂದು ಕಳೆದ 2 ದಿನಗಳಿಂದ ಕೂಡ ಆತನ ಬಂದಿರಲಿಲ್ಲ. ಯಾವಾಗ ಮಾಧ್ಯಮಗಳಲ್ಲಿ ಈ ಒಂದು ಸುದ್ದಿ ಹೆಚ್ಚು ಪ್ರಸಾರ ಶುರು ಆಯಿತು, ಈಗಾಗಲೇ ನೆನ್ನೆ ಆತನ ವಶಕ್ಕೆ ಪಡೆದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 2 ದಿನಗಳ ಕಾಲ ಹೆಚ್ಚಿನ ವಿಚಾರಣೆಗೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯಕ್ಕೆ ಲಕ್ಷ್ಮೀಪುರ ಪೊಲೀಸರು ಕೂಡ ಸಾಕಷ್ಟು ವಿಚಾರಣೆ ನಡೆಸ್ತಾ ಇದ್ದಾರೆ. ಈತ ಕಳೆದ ಎಷ್ಟು ವರ್ಷಗಳಿಂದ ಈ ರೀತಿಯಾದಂತಹ ನಕಲಿ ಚೀಲಿರ್ಬೋದು, ರಸೀದಿಗಳನ್ನು ಬಳಸಿಕೊಂಡು ಎಷ್ಟು ಜನರಿಗೆ ಮೋಸವನ್ನ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ತಿಳಿತಾ ಇರುವಂತಹ ಪ್ರಕಾರವಾಗಿ ಕೋಟ್ಯಾಂತರ ರೂಪಾಯಿ ಏನೋ ಒಂದು ಅವ್ಯವಹಾರವನ್ನು ಮಾಡಿರುವಂತದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಹೀಗಾಗಿ ಪೊಲೀಸರ ತನಿಖೆಯಲ್ಲಷ್ಟೇ ಇನ್ನು ಎಷ್ಟು ಜನರಿಗೆ ಈ ರೀತಿಯಾದಂತಹ ತೆರಿಗೆ ವಂಚನೆ ಮಾಡಿದ್ದಾರೆ ಗೊತ್ತಾಗಬೇಕಾಗುತ್ತೆ. ಸ್ಮಿತಾ, ವಿನೋದ್, ಮಾಹಿತಿಗಾಗಿ ಹಾಲ್ ನಡೆದಿದೆ. ನಕಲಿ ರಸೀದಿಯನ್ನ ಬಳಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಲಾಗಿದೆ. ಜನರಿಂದ ಹಣವನ್ನ ಕಟ್ಟಿಸಿಕೊಂಡು ನಕಲಿ ಬ್ಯಾಂಕ್ ರಸೀದಿ ನೀಡಿ ವಂಚನೆ ಮಾಡಲಾಗಿದೆ ಎನ್ನುವ ಆರೋಪ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಂದಷ್ಟು ಮಂದಿಯನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಕೋಟ್ಯಾಂತರ ರೂಪಾಯಿ ವಂಚನೆ ಆಗಿರಬಹುದು ಅನ್ನೋ ಅನುಮಾನ ಕಾಡ್ತಾ ಇದೆ. ಜನರಿಂದ ಹಣವನ್ನ ಕಟ್ಟಿಸಿಕೊಂಡು ನಕಲಿ ರಸೀದಿಯನ್ನ ಕೊಟ್ಟು ಸರ್ಕಾರದ ಖಜಾನೆ ಸೇರಬೇಕಾಗಿದ್ದ ದುಡ್ಡನ್ನ ಲಪಟಾಯಿಸಲಾಗಿದೆ ಎನ್ನುವ ಆರೋಪ. ನಕಲಿ ಬ್ಯಾಂಕ್ ಸೀಲನ್ನ ಬಳಸಿ ರಸೀದಿಯನ್ನ ತಯಾರು ಮಾಡಿ ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆಯಾಗಿದೆ. ಟಿ ನರಸೀಪುರ ಪುರಸಭೆ ಮಾಜಿ ಅಧ್ಯಕ್ಷ ಪಿಎಂ ನಂಜುಂಡಸ್ವಾಮಿ ಇದೀಗ ಅರೆಸ್ಟ್ ಆಗಿದ್ದಾರೆ. ಜನರಿಂದ ಹಣ ಕಟ್ಟಿಸಿಕೊಳ್ಳೋದು, ನಕಲಿ ರಸೀದಿ ಕೊಡೋದು, ಹೀಗೆ ಸರ್ಕಾರಕ್ಕೆ ಸಲ್ಲಬೇಕಾದ ಕೋಟ್ಯಾಂತರ ರೂಪಾಯಿ ಹಣವನ್ನ ಇವರು ಲಪಟಾಯಿಸಿದ್ದಾರೆ ಎನ್ನುವ ಆರೋಪ. ನಂಜುಂಡಸ್ವಾಮಿ ಸೇರಿದಂತೆ 10 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಕಲಿ ರಸೀದಿಯನ್ನ ಕೊಟ್ಟು ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನ ವಂಚನೆ ಮಾಡಲಾಗಿದೆ ಅನ್ನೋ ಆರೋಪ ಇದು. ಹೀಗಾಗಿ ಆಲ್ರೆಡಿ 10 ಮಂದಿ ಮೇಲೆ ಎಫ್ಐಆರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದೆ. ಈ ನರಸೀಪುರ ಪುರಸಭೆಯಲ್ಲಿ 40 ಕೋಟಿ ತೆರಿಗೆ ವಂಚನೆ ನಡೆದಿದೆಯಾ ಅನ್ನೋ ಆರೋಪ. ಗ್ರಾಮ ಪಂಚಾಯಿತಿಯಿಂದ 40 ಕೋಟಿ ರೂಪಾಯಿ ತೆರಿಗೆ, ಗ್ರಾಮ ಪಂಚಾಯಿತಿಯಿಂದ ಪುರಸಭೆವರೆಗೆ 4,000 ಖಾತೆ ಓಪನ್ ಆಗಿದೆ. ಬರೋಬ್ಬರಿ 1,000 ಖಾತೆಯನ್ನ ಈ ಟಿಎಂ ನಂಜುಂಡಸ್ವಾಮಿ ಅನ್ನೋರೇ ಮಾಡಿಸಿದ್ರು ಅನ್ನೋ ಮಾಹಿತಿ ಇದೆ. ಪ್ರತಿನಿತ್ಯ 10 ರಿಂದ 20 ಖಾತೆಯನ್ನ ಈತ ಮಾಡಿಸ್ತಿದ್ದಂತೆ. ಈ ಬಗ್ಗೆ ಡಬ್ಲ್ಯೂಒ ಮಾಹಿತಿಯನ್ನ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದರಿಂದ ಅಕ್ರಮ ಎಸಗಿದ್ದಾರೆ ಅಂತ ಹೇಳಿ ಆರೋಪ ಕೇಳೋಕ್ ಸಿಕ್ಕಿದೆ. ಟಿಎಂ ನಂಜುಂಡಸ್ವಾಮಿನೇ ಅಂತ ಪರ್ಟಿಕ್ಯುಲರ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸರಿಸುಮಾರು 3,000 ದಿಂದ 4,000 ಖಾತೆ ಆಗಿರೋದ್ರಲ್ಲಿ ಸರಿಸುಮಾರು 1,000 ಚಿಲ್ಲರೆ ಖಾತೆ ಆಮಂತ್ರಣ ಮಾಡಿದ್ದಾನೆ. ಇಲ್ಲಿ ಏನ್ ಹಗರಣ ನಡೆದಿದೆ ಅಂದ್ರೆ, ಇದು ಒಂದು 2 ರಿಂದ 3 ದಿನ ಇದು ನಮ್ಮ ಟಿ ನರಸೀಪುರದಲ್ಲಿ ಇದು ಒಂದು ವಾಸನೆ ಹರಡ್ತಾ ಇದೆ. ಏನಪ್ಪಾ ಅಂದ್ರೆ, ಇವ್ರ ಮೇಲೆ ಕೇಸ್ ಮಾಡೋಣ ಬಿಡವ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಕೆಲವು ಅಧಿಕಾರಿಗಳು. ಆ ಅಧಿಕಾರಿಗಳಿಗೂ ಕೂಡ ಈ ಮಾಧ್ಯಮದ ಮುಖಾಂತರ ನಾನು ಪೂರ್ತಿ ಚಿತ್ರಣ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ಕಂದಾಯ ಯಾರು ಈ ವ್ಯಕ್ತಿ ತಗೊಂಡ್ಬಂದು